ನಮಸ್ಕಾರ. ಬೆರಗು ಪ್ರಾಣಿಯನ್ನ ಮಾನವನನ್ನಾಗಿಸಿದ ಭಾವ. ಆಲ್ಬರ್ಟ್ ಐನ್‌ಸ್ಟೈನ್. ಮಾನವರು ಕೇವಲ ಬುದ್ಧಿವಂತ ಜೀವಿ ಮಾತ್ರ ಅಲ್ಲ, ಆತ ಭಾವನೆಗಳ ಜೀವಿನೂ ಹೌದು. ಸಂತೋಷ, ದುಃಖ, ಭಯ, ಕೋಪ, ಆಶ್ಚರ್ಯ, ಪ್ರೀತಿ, ಕರುಣೆ, ಅಸೂಯೆ, ಹೆಮ್ಮೆ ಮೊದಲಾದ ಅನೇಕ ಭಾವನೆಗಳು ಮಾನವ ಬದುಕಿನ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಇವೇ ನಮ್ಮ ಆಲೋಚನೆ, ವರ್ತನೆ ಮತ್ತು ಸಾಮಾಜಿಕ ಸಂಬಂಧಗಳನ್ನ ರೂಪಿಸ್ತವೆ. ಭಾವನೆಗಳ ಮೂಲ ಮಾನವನ ವಿಕಾಸದಲ್ಲಿದೆ. ಲಕ್ಷಾಂತರ ವರ್ಷಗಳ ಹಿಂದೆ ಮಾನವರು ಕಾಡುಗಳಲ್ಲಿ ಬದುಕ್ತಾ ಇರಬೇಕಾದ್ರೆ ಬದುಕಿ ಉಳಿಯೋದಕ್ಕೆ ಕೆಲವು ತ್ವರಿತ ಪ್ರತಿಕ್ರಿಯೆಗಳು ಅತ್ಯಗತ್ಯ ಆಗಿದ್ದವು. ಉದಾಹರಣೆಗೆ ಹೇಳೋದಾದರೆ, ಆದಿಮಾನವನಿಗೆ ಅಪಾಯದ ಮುನ್ಸೂಚನೆ ಸಿಕ್ಕಾಗ ಉಂಟಾಗ್ತಾ ಇದ್ದಂಥ ಭಯ ಆತ ಓಡಿ ಹೋಗೋದಕ್ಕೆ ಅಥವಾ ಹೋರಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇತ್ತು. ಇದು ಪ್ರಾಣಿಗಳಿಂದ ಮನುಷ್ಯ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡಿತು. ಆದ್ದರಿಂದ ಮಾನವನ ಭಾವನೆಗಳು ಜೀವ ವಿಕಸನದಿಂದ ರೂಪುಗೊಂಡಂಥ ವಿದ್ಯಮಾನಗಳು ಅಥವಾ ಮಾನವ ಸ್ವಭಾವಗಳು ಅಂತ ಹೇಳ್ಬೋದು. ಮನುಷ್ಯನಲ್ಲಿ ಭಯ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡಿದರೆ, ಕೋಪ ತನ್ನನ್ನು ಮತ್ತು ತನ್ನ ಗುಂಪನ್ನು ರಕ್ಷಿಸ್ಕೊಳ್ಳೋದಕ್ಕೆ ನೆರವಾಗುತ್ತೆ. ಪ್ರೀತಿ ಮತ್ತು ಮಮತೆ ಕುಟುಂಬ ಹಾಗೂ ಮಕ್ಕಳ ಪಾಲನೆ ಮಾಡೋದಕ್ಕೆ ಸಾಧ್ಯವಾಗಿಸ್ತದೆ. ಮುರುಕ ಅಥವಾ ಕರುಣೆ ಸಮಾಜದಲ್ಲಿ ಸಹಕಾರ ಮತ್ತು ಒಗ್ಗಟ್ಟನ್ನು ಬೆಳೆಸುತ್ತೆ. ಬೆರಗು ಅಂದರೆ ಆಶ್ಚರ್ಯ ಅಥವಾ ವಿಸ್ಮಯ ಹೊಸ ವಿಷಯಗಳನ್ನು ಅರಿಯುವ ಕುತೂಹಲವನ್ನು ಹೆಚ್ಚಿಸುತ್ತೆ. ಮೆದುಳಿನಲ್ಲಿರುವ ಅಮಿಗ್ಡಲ, ಹೈಪೋಥಾಲಮಸ್ ಮತ್ತು ಲಿಂಬಿಕ್ ವ್ಯವಸ್ಥೆ ಎನ್ನುವ ಭಾಗಗಳು ಭಾವನೆಗಳ ಉತ್ಪತ್ತಿ ಮತ್ತು ನಿಯಂತ್ರಣದಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಹಾರ್ಮೋನುಗಳು ಮತ್ತು ನರ ಸಂದೇಶಗಳು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಸು ಕೂಡ ಈ ಭಾವನೆಗಳನ್ನು ಪ್ರಭಾವಿಸ್ತವೆ. ನಾವು ಯಾವುದೇ ಘಟನೆಯನ್ನು ಎದುರಿಸಬೇಕಾದ್ರೆ ಮೆದುಳು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡ್ತದೆ. ಉದಾಹರಣೆಗೆ ಹೇಳೋದಾದರೆ, ಡೋಪಮಿನ್ ಸಂತೋಷದ ಅನುಭವವನ್ನು ಉಂಟು ಮಾಡಿದರೆ, ಆಕ್ಸಿಟೋಸಿನ್ ಪ್ರೀತಿ ಮತ್ತು ನಂಬಿಕೆಯನ್ನು ಬಲಪಡಿಸ್ತದೆ. ಭಯವಾದಾಗ ಅಡ್ರಿನಲಿನ್ ಬಿಡುಗಡೆ ಆಗುತ್ತೆ. ಭಾವನೆಗಳು ಕೇವಲ ಮನಸ್ಸಿನ ಅಲಂಕಾರ ಅಲ್ಲವು, ಅವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನೆರವಾಗ್ತವೆ. ಇತರ ಜೊತೆಗೆ ಸಂಬಂಧಗಳನ್ನು, ನಂಟತನವನ್ನು ಕಟ್ಟೋದಕ್ಕೆ ಸಹಕಾರಿಯಾಗ್ತವೆ. ಅಪಾಯಗಳನ್ನು ಗುರುತಿಸೋದಕ್ಕೆ ನೆರವಾಗ್ತವೆ. ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ಅವು ತಂದುಕೊಡ್ತವೆ. ಭಾವನೆಗಳು ಮಾನವ ಜೀವನದ ಮೂಲಭೂತ ಅಂಶಗಳಾಗಿದ್ದಾವೆ. ಅವು ಮಾನವ ವಿಕಾಸದ ಫಲ ಆಗಿದ್ದು, ಬದುಕಿ ಉಳಿಯೋದಕ್ಕೆ ಮತ್ತು ಸಮಾಜದಲ್ಲಿ ಸಹಬಾಳ್ವೆ ನಡೆಸೋದಕ್ಕೆ ಪ್ರಕೃತಿ ನೀಡಿದ ಅಮೂಲ್ಯ ಕೊಡುಗೆಗಳು ಅಂತ ನಾವು ಹೇಳ್ಬೋದು. ಬುದ್ಧಿ ಮತ್ತು ಭಾವಗಳ ಸಮತೋಲನವೇ ಮನುಷ್ಯನ ನಿಜವಾದ ಅರ್ಥದಲ್ಲಿ ಮಾನವನನ್ನಾಗಿ ಮಾಡ್ತದೆ. ಭಾವನೆಗಳು ಕೇವಲ ಮನಸ್ಸಿನ ಕಲ್ಪನೆಗಳಲ್ಲ, ಅವು ನಮ್ಮ ದೇಹ, ಮೆದುಳಿನ ರಸಾಯನ ಮತ್ತು ವಿಕಾಸದ ಇತಿಹಾಸದ ಜೊತೆಗೆ ಬಹಳ ಸನಿಹದ ನಿಕಟ ಸಂಪರ್ಕ ಹೊಂದಿರತಕ್ಕಂಥ ಅದ್ಭುತವಾದಂಥ ಜೈವಿಕ ಪ್ರತಿಕ್ರಿಯೆಗಳಾಗಿದ್ದಾವೆ. ಭಾವನೆಗಳು ಮಾನವನ ಜೀವನದ ಅತ್ಯಂತ ಪ್ರಮುಖ ಮತ್ತು ಜಟಿಲವಾದ ಭಾಗ. ಇವು ನಮ್ಮ ಆಲೋಚನೆಗಳು, ನಡವಳಿಕೆ ಮತ್ತು ದೈನಂದಿನ ನಿರ್ಧಾರಗಳ ಮೇಲೆ ತೀವ್ರವಾದಂಥ ಪರಿಣಾಮವನ್ನು ಬೀರ್ತವೆ. ಸಂತೋಷ, ದುಃಖ, ಕೋಪ, ಭಯ, ಆಶ್ಚರ್ಯ ಮತ್ತು ಅಸಹ್ಯ ಇವುಗಳನ್ನು ಮಾನವನ ಮೂಲಭೂತ ಭಾವನೆಗಳಂತ ಗುರುತಿಸಲಾಗೈತೆ. ನಾವು ಬೆಳೆಯುವ ವಾತಾವರಣ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಂಬಂಧಗಳು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ವಿಧಾನವನ್ನು ರೂಪಿಸ್ತವೆ. ಪ್ರೀತಿ, ಕೃತಜ್ಞತೆ, ಅಪರಾಧ ಪ್ರಜ್ಞೆ ಮತ್ತು ಹೆಮ್ಮೆಯಂತಹ ಭಾವನೆಗಳು ಇತರ ಜನರ ಜೊತೆಗೆ ಮಾಡ್ತಕ್ಕಂಥ ಒಡನಾಟದಿಂದ ಹುಟ್ಟುತ್ತವೆ. ಭಯ, ಕರುಣೆ, ಕೋಪ, ಮಮತೆ, ಕರುಣೆ, ಬೆರಗು ಈ ಎಲ್ಲ ಭಾವನೆಗಳು ಅಗತ್ಯ ಆದರೂ ಕೂಡ ಮಾನವ ಕುಲವನ್ನು ಜಾಣ, ನಾಗರಿಕ ಮತ್ತು ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಮುನ್ನಡೆಯುವಂತೆ ಮಾಡಿದ ಭಾವ ಯಾವುದು ಅಂತ ಹೇಳಿದ್ರೆ ಬೆರಗು, ಸೋಜಿಗ, ಆಶ್ಚರ್ಯ ಅಥವಾ ವಿಸ್ಮಯ ಅನ್ನುವ ಉತ್ತರ ದಕ್ಕತ್ತೆ. ಆಲ್ಬರ್ಟ್ ಐನ್‌ಸ್ಟೀನು ಬೆರಗು ಅಂದರೆ ಅಥವಾ ವಂಡರ್ ಅನ್ನೋದು ಮಾನವನ ಮೂಲಭೂತ ಭಾವನೆ ಅಂತ ಕರೆದಿರ್ತಾರೆ. ಅವರ ಪ್ರಕಾರ ಈ ಬೆರಗು, ವಿಸ್ಮಯ ಪ್ರಜ್ಞೆ ನಿಜವಾದಂಥ ವಿಜ್ಞಾನ, ಕಲೆ ಮತ್ತು ತತ್ವಜ್ಞಾನದ ಉಗಮ ಕಾರಣ ಆಗೈತೆ. ಆಲ್ಬರ್ಟ್ ಐನ್‌ಸ್ಟೀನ್ ಅವರ 1931ರಲ್ಲಿ ಪ್ರಕಟವಾದ ಅವರ ದ ವರ್ಲ್ಡ್ ಆಸ್ ಎ ಸಿ ಅಥವಾ ಮೀನ್ ವೆಲ್ಟ್ ಬಿಲ್ಡ್ ಹೆಸರಿನ ಪ್ರಬಂಧದಲ್ಲಿ ಅವರು ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಸ್ ದಿ ಮಿಸ್ಟೀರಿಯಸ್. ಇಟ್ ಈಸ್ ದ ಸೋರ್ಸ್ ಆಫ್ ಆಲ್ ಟ್ರೂ ಆರ್ಟ್ ಅಂಡ್ ಸೈನ್ಸ್. ಟು ನೋ ದಟ್ ವಾಟ್ ಈಸ್ impenetrable to us really exists, manifesting itself as the highest wisdom and the most radiant beauty. This knowledge, this feeling is at the center of true religiousness. In this sense, and in this sense only, I belong to the ranks of the devotee religious men ಅಂತ ಬರೆದಿದ್ದಾರೆ. ಹಾಗೆಯೇ ಮುಂದುವರೆದು ಅವರು ಇದೇ ಪ್ರಬಂಧದಲ್ಲಿ ಇನ್ನೊಂದು ಕಡೆ ದ ಫೇರೆಸ್ಟ್ ಥಿಂಗ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಸ್ ದಿ ಮಿಸ್ಟೀರಿಯಸ್. ಇಟ್ ಈಸ್ ದಿ ಫಂಡಮೆಂಟಲ್ ಎಮೋಷನ್ ವಿಚ್ ಸ್ಟ್ಯಾಂಡ್ಸ್ ಅಟ್ ದಿ ಕ್ರಾಡಲ್ ಟ್ರೂ ಆಫ್ ಆರ್ಟ್ ಅಂಡ್ ಟ್ರೂ ಸೈನ್ಸ್ ಅಂತ ಕರೆದಿದ್ದಾರೆ. ಇಲ್ಲಿ ಫಂಡಮೆಂಟಲ್ ಎಮೋಷನ್ ಅಂದರೆ ಮೂಲ ಭಾವನೆ ಅಂತ ಉಲ್ಲೇಖಿಸಿರೋದು ನಿಗೂಢತೆಯಿಂದ ಉಂಟಾಗ್ತಕ್ಕಂಥ ಬೆರಗು, ವಿಸ್ಮಯ, ಸೋಜಿಗ. ಐನ್‌ಸ್ಟೀನು ನಿಗೂಢ ವಿಶ್ವದ ಎದುರು ಮೂಡ್ತಕ್ಕಂಥ ಬೆರಗಿನ ಭಾವನೆ ನಿಜವಾದ ಕಲೆ ಮತ್ತು ವಿಜ್ಞಾನದ ತೊಟ್ಟಿಲಲ್ಲಿ
ನಿಂತಿರುವ ಮೂಲವಾದ ಭಾವನೆ ಅಂತ ಪರಿಗಣಿಸ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ಯಾರಿಗೆ ಬೆರಗಿನ ಭಾವನೆ ಅಪರಿಚಿತವೋ, ಯಾರು ಸೋಜಿಗದಿಂದ ಮಾತು ಹೊರಡದೆ ನಿಲ್ಲಲಾರರೋ ಅವರು ಸತ್ತಂತೆ, ಅವರು ಕಣ್ಣುಗಳು ಮುಚ್ಚಿಕೊಂಡಿದ್ದೇವೆ ಅಂತ. ಆಲ್ಬರ್ಟ್ ಐನ್ಸ್ಟೀನು ಬೆರಗು ಮೂಲಭೂತ ಭಾವನೆ ಅಂತ ಕರೆಯೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಬೆರಗು ವಿಜ್ಞಾನದ ಹುಟ್ಟಿಗೆ ಕಾರಣ. ಐನ್ಸ್ಟೀನ್ ಪ್ರಕಾರ ಬ್ರಹ್ಮಾಂಡದ ನಿಯಮಗಳು, ವಿಶ್ವದ ನಿಯಮಗಳು, ತಾರೆಗಳು ಮತ್ತು ಪರಮಾಣುಗಳ ರಚನೆಯನ್ನು ನೋಡಿ ನಮ್ಮಲ್ಲಿ ಮೂಡ್ತಕ್ಕಂಥ ಬೆರಗು ಮತ್ತು ಕುತೂಹಲವೇ ವಿಜ್ಞಾನಕ್ಕೆ ನಾಂದಿ. ಈಗ ಈ ಏಕೆ ಹೇಗೆ ಅಂತಕ್ಕಂಥ ಬೆರಗು ಎಲ್ಲ ಸಂಶೋಧನೆಗಳಿಗೆ ಪ್ರೇರಣೆ. ಬೆರಗು ವಿಶ್ವದ ಭವ್ಯತೆ ಮತ್ತು ಮಾನವ ಮಿತಿಗಳ ಅರಿವನ್ನು ಮೂಡಿಸ್ತದೆ. ಮಾನವನ ಬುದ್ಧಿಶಕ್ತಿಗೆ ನಿಲುಕದ ಆದರೆ ಒಂದು ವ್ಯವಸ್ಥಿತ ನಿಯಮಕ್ಕೆ ಒಳಪಟ್ಟಿರುವ ಈ ವಿಶ್ವದ ಅಗಾಧತೆಯನ್ನು ಕಂಡಾಗ ನಮಗೆ ನಮ್ಮ ಮಿತಿ ಅರಿವಾಗ್ತದೆ. ಈ ಅರಿವೇ ಭವ್ಯ ಬೆರಗಾಗುತ್ತೆ, ವಿಸ್ಮಯ ಮತ್ತು ಸೋಜಿಗಾಗುತ್ತೆ. ಬೆರಗು ವೈಯಕ್ತಿಕವಾದಂಥ ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನದ ಸಮ್ಮಿಲನ. ಐನ್ಸ್ಟೀನು ಯಾವುದೇ ಸಾಂಪ್ರದಾಯಿಕವಾದಂಥ ದೇವರನ್ನು ನಂಬದೇ ಇದ್ದರೂ ಕೂಡ ಪ್ರಕೃತಿಯ ನಿಯಮಗಳ ಹಿಂದಿರುವ ಅದೃಶ್ಯ ಸಾಮರಸ್ಯವನ್ನು ನೋಡಿ ಸೋಜಿಗೆ ಪಡದೇ ಇರೋರನ್ನ ಸೋಜಿಗೆ ಪಡ್ತಕ್ಕಂಥದ್ದನ್ನೇ ನಿಜವಾದ ಕಾಸ್ಮಿಕ್ ಧರ್ಮ, ಅದೇ ವಿಶ್ವಧರ್ಮ ಅಂತ ಕರೆದಿರ್ತಾರೆ. ವಿಶ್ವದ ಗುಟ್ಟುಗಳನ್ನು ಬಿಡಿಸೋದಕ್ಕೆ ಹೊರಡುವ ವಿಜ್ಞಾನಿಗಳಿಗೆ ಕೇವಲ ಗಣಿತದ ಸೂತ್ರಗಳು ಮಾತ್ರ ಸಾಲದು. ಪ್ರಕೃತಿಯ ವಿನ್ಯಾಸವನ್ನು ಕಂಡು ಬೆರಗಾಗುವ ಸಹೃದಯತೆಯು ಕಲಾವಂತಿಕೆಯು ಬೇಕನ್ನೋದನ್ನು ಐನ್ಸ್ಟೀನು ಪ್ರತಿಪಾದನೆ ಮಾಡ್ತಾರೆ. ಬೆರಗು ಪಡುವ ಗುಣಗಳನ್ನು ಕಳೆದುಕೊಂಡ ತಕ್ಷಣ ಮನುಷ್ಯನ ಬೌದ್ಧಿಕ ವಿಕಾಸ ನಿಂತುಕೊಂಡೋಗುತ್ತೆ ಅನ್ನೋದು ಅವರ ದೃಢನಂಬಿಕೆ ಆಗಿರುತ್ತೆ. ಮಾನವ ಹೊಂದಿರುವ ಎಲ್ಲ ಭಾವನೆಗಳಲ್ಲಿ ಬೆರಗು ಉನ್ನತ ಮಟ್ಟದ್ದು ಅಂತ ನಾವು ಹೇಳೋದಕ್ಕೆ ಈ ರೀತಿಯ ಹಲವು 16 ಕಾರಣಗಳಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಮಾನವನ ಇತರ ಭಾವನೆಗಳು ಹೇಗೆ ವಿಕಾಸದ ಹಾದಿನಲ್ಲಿ ಹರಿದು ಬಂದು ಮಾನವನನ್ನು ಇತರ ಪ್ರಾಣಿಗಳಿಗಿಂತಲೂ ಅನನ್ಯನಾಗಿ ವಿಶಿಷ್ಟನಾಗಿ ಮಾಡಿದವು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.